ಈಗ ನೋಡಿ, ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಜಾತ್ಯತೀತವಾಗಿ ದೇಶ ನಡಿಬೇಕಂತಕ್ಕಂಥ ಆಸೆ ನಮ್ಮದು ಅದೇ, ನಿಮ್ಮದು ಇದೆ. ಅಲ್ಲಿ ಇವತ್ತು ಚುನಾವಣೆ ಹಿನ್ನೆಲೆಯಲ್ಲಿ ನಾನು ಮೊದಲೇ ಬಾರಿಗೆ ನೋಡಿದ್ದು ಇಷ್ಟೊಂದು CRPF, ಇಷ್ಟೊಂದು ಸೆಂಟ್ರಲ್ ಫೋರ್ಸಸ್ಸು ಕೆಲಸ ಮಾಡಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೆಂಗೆ ಉಳಿತದೆ ನೀವು ಹೇಳಿ? ಅಲ್ಲ, ಭದ್ರತೆ ಕೊಟ್ಟಾರೆ ಸರ್ ಅವರು. ಭದ್ರತೆ ನೋಡಿ, ಓಟಾಕಂತ ಹೇಳಿಲ್ಲ ಅವರು. ಅಲ್ಲಿ ನೀವು ಉತ್ತರ ಅಲ್ಲಿ ಜನರಿಗೆ ಕೇಳಿದರೆ ಹೇಳ್ತಾರೆ. ನಾವು ಮೇಲ್ನೋಟಕ್ಕೆ ಏನು TV ನಲ್ಲಿ ಬಿತ್ತರಿಸ್ತಾ ಇದೆ, ಬೇರೆ ಪಕ್ಷದವ್ರು ಆರೋಪ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಹೇಳಿದ್ದೀನಿ ನಾನು. ನನಗೆ ಮೇಲ್ನೋಟಕ್ಕೆ ಏನು ನಿಮ್ಮ TV ಮಾಧ್ಯಮದಲ್ಲಿ ಬಂದಿದೆ ಅದನ್ನು ನೋಡೇ ಹೇಳಿದ್ದೀನಿ. ಅದೇ ಥರದ ಭದ್ರತೆ ಬೇರೆ ರಾಜ್ಯದಲ್ಲೂ ಇರಬೇಕಾಗಿತ್ತಲ್ಲ. ಇವತ್ತು ಅಲ್ಲಿ ನನಗನ್ನಿಸ್ತದೆ ಚುನಾವಣೆ ಆಯೋಗದ ಒಲವು BJP ಪರ ಇತ್ತು ಅನ್ನೋ ಹಂಗೆ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಆ ಥರ ಇರಬಾರ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಹಿಂದೆ TN ಶೇಷನ್ ಅವರು ಇದ್ದರು, ಅವರು ಮಾಡಿದರು. ಏನು ಬರೀ ಬಂಗಾಲಕ್ಕೆ ಒಂದೇ ಮಾಡಿದ್ರಾ? ಇದೇ ಕರ್ನಾಟಕದಲ್ಲಿ ಕೂಡ ಮಾಡಿದ್ರಲ್ಲ 94ರಲ್ಲಿ, ದೇಶಕ್ಕೆ ತುಂಬ ಮಾಡಿದರು. ಮತ್ತು ಆ ಥರದ್ದು ಇಂಪಾರ್ಷಲ್ ವ್ಯವಸ್ಥೆ ಎಲ್ಲರಿಗೂ ಇತ್ತಪ್ಪ ಅಂದರೆ ಈ ಆರೋಪ ಪ್ರತ್ಯಾರೋಪ ಬರ್ತಿರಲಿಲ್ಲ. ಇದು ಆಗಿರ್ತಕ್ಕಂಥ ನೋವು ಏನಿದೆ TMCಗೆ ಆಗಿದ್ದರೆ ಅವ್ರಿಗೆ ಬಹಿರಂಗ ಪಡಿಸ್ತಕ್ಕಂಥದ್ದು ಸೂಕ್ತ ಅಂತೇಳಿ ನಾನು ಭಾವಿಸ್ತೀನಿ. ಮತ್ತೇನಿಲ್ಲ.